ನನ್ನ ಹೆಸರು ಶ್ರೀ. ನಾನೊಬ್ಬ ಇಂಟ್ರೋವರ್ಟ್. ಯಾವ ಮಟ್ಟಕ್ಕೆ ಇಂಟ್ರೋವರ್ಟ್ ಅಂದ್ರೆ ತಾರುಣ್ಯ ಕಳ್ಕೊಂಡಿರೋ ನನ್ನ ಮುಖಕ್ಕೆ ಟ್ಯಾನ್ ರಿಮೂವ್ ಮಾಡಿಸ್ತೀನಿ. ನಾನು ಚೆನ್ನಾಗಿ ಕಾಣಬೇಕು ಅಂತ ಅಲ್ಲ, ನೋ ಅನ್ನೋದನ್ನ ಕೈಲಿ ಹೇಳೋಕ್ಕಾಗದೆ ಸರ್ ಡಿಟೈನ್ ಮಾಡ್ಬಿಡ್ತೀನಿ. ಮುಖ ಹಂಗೆ ಶೈನ್ ಆಗ್ಬಿಡ್ಬೇಕು ಅಣ್ಣ. ಅದು ನೆಕ್ಸ್ಟ್ ಟೈಮು ಕೂಡ ಹಚ್ಚದ ಬಿಡಿ. ಸರ್ ರೀಚ್ ಆದ್ರಾ? ಅಲ್ಲಿ 20A ಬೋರ್ಡ್ ಕಾಣ್ತಿದ್ಯಾ? ಅದ್ರ ಪಕ್ಕದೇ ಸರ್. ಅಲ್ಲೋಗಿ ಫೋನ್ ಮಾಡಿ ಸರ್. ಓಕೆ ಸರ್. ನೋ ಅನ್ನೋಕ್ಕಾಗದೆ ಡಿಟೈನ್ ಮಾಡಿಸ್ಕೋತೀನಿ. ಕೇಳಿ ಪಡ್ಕೊಳಕ್ಕಾಗದೆ ಜ್ಯೂಸು. ತಾರುಣ್ಯ ಕಳ್ಕೊಂಡಿರೋ ನನ್ನ ಮುಖ ಅನ್ನಲ್ಲ, ತಾರುಣ್ಯ ಅಂದ್ರೆ. ಕಂಗ್ರಾಟ್ಸ್ ಶ್ರೀ. ಹೇ ಥ್ಯಾಂಕ್ ಯು. ಏನ್ ಕೊಟ್ರು ಬೆಸ್ಟ್ ಎಂಪ್ಲಾಯಿಗೆ? RCB ಮ್ಯಾಚ್ಗೆ 2 ಟಿಕೆಟ್ ಕೊಟ್ಟಿದ್ದಾರೆ. ಅಷ್ಟು ಕ್ರೌಡ್ ಮಧ್ಯ ನೀನ್ ಹೆಂಗ್ ಹೋಗ್ತೀಯಾ? ಫ್ರೆಂಡ್ಸ್ ಯಾರಾದ್ರೂ ಬರ್ತಿದಾರಾ? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಾನ್ ಇರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀಯಾ? ಟಿಕೆಟ್ ನಂಗೆ ಕಳ್ಸು. ಮ್ಯಾಚ್ ನೋಡೋ ನೆಪದಲ್ಲಾದ್ರೂ ನಾನು ನನ್ನ ಫಿಯಾನ್ಸಿ ಆಚೆ ಹೋಗಿ ಬರ್ತೀನಿ. ನಿಂಗೆ ಮದುವೆ ಫಿಕ್ಸ್? ಸರಿ ಕಳ್ಸಿರು, ನಾನು ಮತ್ತೆ ಕಾಲ್ ಮಾಡ್ತೀನಿ. ಆಗ್ಲೇ ಆಗಿದ್ದು ಫೈನಾನ್ಷಿಯಲ್ ಡ್ಯಾಮೇಜ್, ಇವಾಗ ಆಗಿದ್ದು ಎಮೋಷನಲ್ ಡ್ಯಾಮೇಜ್. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಇಂಟ್ರೆಸ್ಟಿವ್ ಥಾಟ್ ಸೆಟ್ ಆಗುತ್ತೆ. ಅಣ್ಣ, ನನ್ನ ಮುಖ ಏನು ಸ್ಟೀಲ್ ಪಾತ್ರೆನಾ? ನಿಮ್ಮ ಕೈಲಿರೋದು ವಿಂಬಾರ. ಹಚ್ಚಿದ ತಕ್ಷಣ ಸೈನ್ ಆಗ್ಬಿಡಕ್ಕೆ. ಫೋನಲ್ಲೇ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾತಾಡ್ತಿಯಲ್ಲ, ಪಾಡ್ಕಾಸ್ಟಲ್ಲಿ ವಿಜಯ್ ಮಲ್ಯ ಬಂದು ನಿನ್ನೆ ಕೂರಿಸ್ಬೇಕಿತ್ತು. ಸರ್ ಮಾಡ್ತೀನಿ ಸರ್. ಕಚ್ಚ ನನ್ನ ಮಗ ನೀನು. ತಾರುಣ್ಯ, ನೀನು RCB ಫ್ಯಾನ್ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನನ್ನ ಚಹಲ್ ಥರ ಎಲ್ಲ ಟ್ರೀಟ್ ಮಾಡಬೇಕಾಗಿಲ್ಲ. ಬೇಕಿದ್ರೆ ಮ್ಯಾಚ್ಗೆ ನಂದನ್ ಜೊತೆ ಹೋಗ. ಶ್ರೀ, ನಂದನ್. ತಾರುಣ್ಯ, ಅದು ಮ್ಯಾಚ್ ಟಿಕೆಟ್ ಕಳಿಸಿದ್ವಿ.